ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಇವತ್ತು ತುಂಬಾನೇ ರುಚಿಯಾಗಿರುವಂತ ಅವರೆಕಾಳಿನ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಬೆಳಗ್ಗೆ ತಿಂಡಿಗಾದ್ರೂ ಮಾಡ್ಬೋದು, ನೀವು ಸಾಯಂಕಾಲ ಸ್ನ್ಯಾಕ್ಸ್ಗಾದ್ರೂ ಮಾಡ್ಬೋದು, ಅಥವಾ ರಾತ್ರಿ ಡಿನ್ನರ್ಗಾದ್ರೂ ಮಾಡ್ಬೋದು. ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮಿಕ್ಸರ್ ಜಾರ್ ಒಳಗಡೆ 1.5 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ರಾಗಿ ಹಿಟ್ಟನ್ನ ಮಿಕ್ಸರ್ ಜಾರ್ಗೆ ಹಾಕೊಳ್ತೀನಿ. ಮೊದಲು ಈ ರಾಗಿ ರೊಟ್ಟಿಗೆ ಮೇನ್ ಇಂಗ್ರೀಡಿಯೆಂಟ್ ಅನ್ನ. ಮಿನಿಮಮ್ ಒಂದು 1/4 ಕಪ್ ಆದರೂ ಹಾಕಬೇಕು, ಅರ್ಧ ಕಪ್ವರೆಗೂ ಹಾಕೋಬಹುದು. ಇವಾಗ ಇದನ್ನ ಜಸ್ಟ್ ಬ್ಲೆಂಡ್ ಮಾಡ್ಕೊಳ್ಳೋಣ. ಅನ್ನ ರಾಗಿ ಹಿಟ್ಟು ಎರಡು ಸೇರಿಸಿ ನಾದ್ಕೋಬಹುದು. ಇಲ್ಲ ಅಂತಂದ್ರೆ ಈ ತರ ಬ್ಲೆಂಡ್ ಮಾಡ್ಕೊಂಡ್ರೆ ತುಂಬಾ ಈಸಿ. ಒಂದು ಅಗಲವಾಗಿರೋವಂಥ ಪಾತ್ರೆ ಒಳಗಡೆ ನಾವು ಏನು ಬ್ಲೆಂಡ್ ಮಾಡ್ಕೊಂಡಿದ್ದೀನಲ್ಲ ಆ ಮಿಕ್ಸ್ಚರ್ನ ಹಾಕೊಳ್ತೀನಿ. ರಾಗಿ ಹಿಟ್ಟು ಮತ್ತು ಅನ್ನನ ನೋಡಿ ಈ ಥರ ಆಗುತ್ತೆ. ಫಸ್ಟ್ ರಾಗಿ ಹಿಟ್ಟು ಹಾಕೊಂಡೆ ಅನ್ನ ಹಾಕೋಬೇಕು, ಆವಾಗ ಈ ಥರ ಬರುತ್ತೆ. ನೀವೇನಾದ್ರೂ ಅನ್ನ ಹಾಕೊಂಡು ರಾಗಿ ಹಿಟ್ಟು ಹಾಕೊಂಡ್ರೆ ಬ್ಲೇಡ್ಗೆಲ್ಲ ಅನ್ನ ಕಚ್ಕೊಂಡ್ಬಿಡುತ್ತೆ. ಇದರೊಳಗಡೆನೆ ಉಳಿದಿರೋವಂಥ ರಾಗಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ರವೆ, ಚಿರೋಟಿ ರವೆ. ಇದು ಹಾಕೋದ್ರಿಂದ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ. ಎಳ್ಳು ಅರ್ಧ ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್. ಈ ರಾಗಿ ರೊಟ್ಟಿಗೆ ಮೇನ್ ಇಂಗ್ರೀಡಿಯೆಂಟು ಅವರೆಕಾಳು. ಎಳೆ ಅವರೆಕಾಳನ್ನ 1 ಕಪ್ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಒಂಚೂರು ಉಪ್ಪು, ನೀರು ಎರಡನ್ನೂ ಹಾಕಿ 2 ಟೇಬಲ್ ಸ್ಪೂನ್ ಹಸಿ ತೆಂಗಿನತುರಿ, ಹಸಿಮೆಣಸಿನ್ಕಾಯಿ 2 ಸಣ್ಣಗೆ ಹೆಚ್ಚಿರೋವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನ್ ಸಣ್ಣ ಕಟ್ ಮಾಡ್ಕೊಂಡಿರೋದು. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಉಪ್ಪು ಹಾಕಿಲ್ಲ, ಯಾಕೆ ಅಂದರೆ ಈ ಅವರೆಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕೊಂಡಿದ್ದೆ. ಈ ನೀರಲ್ಲಿ ಉಪ್ಪಂಶ ಇರುತ್ತೆ ನೋಡಿ. 1 ಕಪ್ ನೀರು ಏನು ತೊಗೊಂಡಿದ್ನಲ್ಲ ಆ ನೀರನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಆದಷ್ಟು ಬೆಚ್ಚಗಿರೋ ನೀರನ್ನೇ ಕಲಸೋದಕ್ಕೆ ಉಪಯೋಗಿಸ್ಕೊಳ್ಳಿ. ಬಿಸಿ ನೀರು ಅಥವಾ ಬೆಚ್ಚಗಿರೋ ನೀರು ನೋಡಿ ಈ ಹದದಲ್ಲಿ ಇರಬೇಕು. ಈ ಹದದಲ್ಲಿದ್ದರೆ ನೀವು ಪ್ಲಾಸ್ಟಿಕ್ ಶೀಟ್ ಮೇಲಾದರೂ ತಟ್ಬಿಟ್ಟು ಹೆಂಚು ಮೇಲೆ ಡೈರೆಕ್ಟಾಗಿ ಬೇಯಿಸ್ಕೋಬೋದು. ಇಲ್ಲ ಅಂದರೆ ಡೈರೆಕ್ಟ್ ಹೆಂಚು ಮೇಲೆ ಹಾಕಿ ಇದನ್ನು ತಟ್ಕೋಬೋದು. ನಾನು ಡೈರೆಕ್ಟ್ ಹೆಂಚು ಮೇಲೆ ತಟ್ಟಿ ತೋರಿಸ್ತೀನಿ ನಿಮ್ಗೆ. ಇವಾಗ ನೋಡಿ ಈ ಸೈಜ್ ಉಂಡೆ ತೊಗೊಳ್ತಾ ಇದ್ದೀನಿ. ನಾನು ಬ್ಲೈಂಡ್ ಆಗಿರೋದ್ರಿಂದ ಡೈರೆಕ್ಟಾಗಿ ಹೆಂಚು ಮೇಲೆ ತಟ್ಕೊಳ್ತೀನಿ. ಅದು ನನಗೆ ಕಂಫರ್ಟಬಲ್ಲು. ನೋಡಿ ಫಸ್ಟು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಮೊದಲನೇ ರೊಟ್ಟಿಗೆ ಮಾತ್ರ ಈ ಥರ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪೂರ್ತಿ ಎಲ್ಲ ಈ ಥರ ಗ್ರೀಸ್ ಮಾಡ್ಕೋಬೇಕು. ಇವಾಗ ರೊಟ್ಟಿ ಹಾಕೊಳ್ತೀನಿ. ಕ್ಲೀನಾಗಿ ರೌಂಡ್ ಶೇಪಲ್ಲಿ ಆದಷ್ಟು ತಟ್ಕೋಬೇಕು. ತಟ್ಟಬೇಕಾದ್ರೆ ಏನಾದರೂ ನಿಮಗೆ ತೆಳುವಾಗಿ ತಟ್ಟಬೇಕು ಅಂತ ಅನಿಸ್ದಾಗ ಒಂಚೂರು ಒದ್ದೆ ಕೈ ಮಾಡಿಕೊಂಡು ಈ ಥರ ತಟ್ಟಿ ಅಂಚನ್ನೆಲ್ಲ ಈ ಥರ ಮಾಡ್ಕೊಂಡು ತಟ್ತಾ ಇದ್ರೆ ಈವನಾಗಿ ಬರುತ್ತೆ. ಆದಷ್ಟು ರೌಂಡಾಗಿ ನಾನಿಲ್ಲಿ ತಟ್ಕೊಂಡಿದ್ದೀನಿ. ಒಂಚೂರು ಆ ಕಡೆ ಈ ಕಡೆ ಬಂದಿರುತ್ತೆ, ಯಾಕೆಂದರೆ ಕರೆಕ್ಟಾಗಿ ಸೆಂಟ್ರಿಗೆ ನಾನು ತಟ್ಟೋದಕ್ಕಾಗಲ್ಲ. ಇದನ್ನು ಇವಾಗ ಸ್ಟವ್ ಮೇಲೆ ಇಟ್ಕೊಂಡು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ಮೊದಲು 1 ನಿಮಿಷ ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನಂತರ ಮೀಡಿಯಮ್ ಟು ಲೋ ಫ್ಲೇಮ್ ಮಾಡ್ಕೋಬೇಕು. ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. 1-2 ನಿಮಿಷ ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಲಿಡ್ ಓಪನ್ ಮಾಡಿದ ತಕ್ಷಣವೇ ತಿರ್ವಾಕಕ್ಕೆ ಹೋಗಬಾರ್ದು. 1 ನಿಮಿಷ ಹಾಗೆ ಬಿಟ್ಬಿಡೋಣ. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. 1 ನಿಮಿಷ ಆದ ನಂತರ ಫಸ್ಟ್ ಸೈಡೆಲ್ಲ ಎಬ್ಬಿಸ್ಕೊಳ್ಳಿ, ನಂತರ ತಿರ್ವಾಕೊಳ್ಳಿ. ಮೊದಲೇ ಸಾಕಷ್ಟು ಎಣ್ಣೆ ಹಾಕಿರೋದ್ರಿಂದ ನಾನೇನು ಮೇಲ್ಗಡೆ ಎಣ್ಣೆ ಹಾಕಕ್ಕೆ ಹೋಗಲ್ಲ. ಸರ್ವ್ ಮಾಡೋ ಟೈಮಲ್ಲಿ ತುಪ್ಪ ಹಾಕಿ ಸರ್ವ್ ಮಾಡ್ತೀನಿ. ಇವಾಗ ತಿರ್ವಾಕೊಂಡು ಪುನಃ 1 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ತಿರ್ವಾಕೊಳ್ಳೋಣ. ಇವಾಗ ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂತ ಅಂದರೆ ಇದನ್ನು ಹಾಗೆ ಇನ್ನೊಂದು 30 ಸೆಕೆಂಡು ಅಥವಾ 1 ನಿಮಿಷ ಹಾಗೆ ಬಿಟ್ಬಿಡಿ, ಕ್ರಿಸ್ಪಿ ಆಗುತ್ತೆ. ಇಲ್ಲ ಅಂತ ಅಂದರೆ ಹೀಗೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ತುಪ್ಪ ಹಾಕೊಂಡಿದ ನಂತರ ಡೈರೆಕ್ಟ್ ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು. ಆವಾಗ ಒಳ್ಳೆ ತುಪ್ಪದ ಘಮ ಇರುತ್ತೆ, ಜೊತೆಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಮೇಲ್ಗಡೆ ಸಾಫ್ಟ್ ಆಗೂ ಇದೆ, ಕೆಳಗಡೆ ಕ್ರಿಸ್ಪಿಯಾಗೂ ಇದೆ. ತುಂಬಾ ರುಚಿಯಾಗಿರುತ್ತೆ. ತೆಂಗಿನಕಾಯಿ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡಿದ್ರಂತೂ ಆಹಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಕೂಡ ಈ ಸೀಸನಲ್ಲಿ ಅವರೆಕಾಳು ಸಿಕ್ಕಿದಾಗ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ಎಲ್ಲ ರೊಟ್ಟಿಗಳನ್ನೂ ಬೇಯಿಸ್ಕೊಳ್ಳೋಣ.
ಬಿಸಿ ಬಿಸಿ ಅವರೆಕಾಳಿನ ರಾಗಿ ರೊಟ್ಟಿ ರೆಡಿ ಇದೆ ನೋಡಿ. ಬೆಳಗ್ಗೆ ಹಾಕೊಟ್ರೆ ಈ ರೊಟ್ಟಿನ ತಿನ್ನೋದಕ್ಕಂತೂ ತುಂಬಾನೇ ರುಚಿಯಾಗಿರುತ್ತೆ. ಬರೀ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ನೀವು ಸಾಯಂಕಾಲ ಸ್ನ್ಯಾಕ್ಸ್ ಥರನಾದರೂ ಇದನ್ನು ಮಾಡ್ಕೊಡ್ಬೋದು ಅಥವಾ ರಾತ್ರಿ ಡಿನ್ನರ್ಗಾದರೂ ಮಾಡ್ಕೊಡ್ಬೋದು. ಹೋಟ್ಲಲ್ಲಿ ತುಂಬಾನೇ ರುಚಿಯಾಗಿರುತ್ತೆ. ಸೀಸನಲ್ಲಿ ಅವರೆಕಾಳು ಸಿಕ್ಕಿದಾಗ ವೆರೈಟಿ ತಿಂಡಿಗಳನ್ನ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.